ಹಲೋ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಕಮಾನ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ರಘು ರಂಜಿತಾ. ನಾನೇ ಇಷ್ಟೊಂದು ಕರೆಕ್ಟ್ ಕಾಣ್ತಾ ಇದ್ದೀನಿ. ನಮ್ಮ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಮತ್ತೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸರಿ, ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಆ್ಯಕ್ಚುಲಿ ಮಕ್ಳುಗಳಿಗೆ ಗಣೇಶ ಹಬ್ಬ ಬಂದರೆ ಗಣೇಶ ನೋಡಬೇಕು ಅಂತೆಲ್ಲ ಆಸೆ ಪಡ್ತಾವಲ್ಲ, ಹಂಗೆ ನಮ್ಮ ಮನೇಲಿರೋ ಮಗುನ RV ರೋಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ RV ರೋಡಲ್ಲಿ ತುಂಬ ದೊಡ್ಡ ಗಣೇಶಗಳೆಲ್ಲ ಇರುತ್ತೆ, ಅದನ್ನೆಲ್ಲ ತೋರಿಸ್ಕೊಂಡು ಬರೋಣ ಅಂತ. ಸೊ ಅಲ್ಲಿಗಿನ ಮುಂಚೆ ಹೋಗೋಣ, ಬಂಡಿಕಾಳ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮನವ್ರ ದರ್ಶನ ಮಾಡಿದ್ವಿ, 2 ಗಂಟೆ ಆಗೋಗಿತ್ತು. ನೀರು ಹಾಕೋದು ಸ್ಟಾಪ್ ಮಾಡಿದರು, ಆದರೂ ನಮಗೆ ಒಳಗಡೆ ಪರಿಚಯ ಇದ್ದಿದ್ದ ಕಾರಣದಿಂದ ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ದರ್ಶನ ಆಯಿತು, ಒಂಥರ ಖುಷಿನೂ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಇಲ್ಲಿಂದ ಬಂಡಿ ಮಕ್ಕಳಮ್ಮ ದೇವಸ್ಥಾನದಿಂದ RV ರೋಡ್ಗೆ ಎಷ್ಟು ನಿಮಿಷ ಆಗುತ್ತಮ್ಮ? ಟ್ರಾಫಿಕ್ ಇದ್ದಂಗೆ ಆಗುತ್ತಮ್ಮ. ಒಂದು ಅಪ್ರಾಕ್ಸಿಮೇಟ್ ಆಗಿ ಹೇಳು. ಒಂದು 10 ನಿಮಿಷ ಅಷ್ಟೇ. 10 ನಿಮಿಷ. ನಾವು ಯಾವಾಗಲೂ ಅಷ್ಟೇ ಎಷ್ಟೊಂದು ಸರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಲೂ ಬಂದಿರ್ತೀವಿ, ಬಟ್ ಇಲ್ಲ ಅಕ್ಕಪಕ್ಕ ಎಲ್ಲಾದರೂ ಈ ಥರ ಬಂದಾಗ್ಲೂ ಹಂಗೆ ಹೋಗಿ ಒಂದು ದರ್ಶನ ಮಾಡಿಕೊಂಡು ಬರೋದು. ಅದು ದೇವ್ರು ಕರ್ಸ್ಕೋತಾರೆ. ಆ್ಯಕ್ಚುಲಿ ಇವತ್ತು ನೋಡಿ ನಾವು ಯಾವ ಕಡೆನೋ ಹೋಗ್ತಾ ಇದ್ವಿ. ಹೌದು, ಅಮ್ಮನ ದೇವಸ್ಥಾನ ಹತ್ರನೇ ಇದೀವಲ್ಲ, ಒಂದು ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಅದು ದೇವಸ್ಥಾನ ಕ್ಲೋಸ್ ಬೇರೆ, ಅಲಂಕಾರ ಟೈಮು. ಆದರೂ ಹೋಗಿ ಕೈ ಮುಕ್ಕೊಂಡು ಒಳಗಡೆ ದರ್ಶನ ಮಾಡ್ಕೊಂಡು ಪ್ರಸಾದ ಕೊಟ್ಟಿರೋ ಪ್ರಸಾದ. ಅಲ್ಲಿರೋರು ಕೇಳ್ತಾ ಇದ್ರು, ಏನ್ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಅಂತ. ಇಲ್ಲ, ಹಿಂಗೆ ಏನೋ ಸ್ವಲ್ಪ ಕೆಲಸ ಆಯ್ತು, ಈ ಕಡೆ ಬಂದಿದ್ವಿ. ಹಾಗೆ ಹತ್ರ ಅಮ್ಮನ ದೇವಸ್ಥಾನ ಇಲ್ಲೇ ಇದ್ದಿದ್ದಲ್ವಾ, ಒಂದು ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಬೇಗ ಬಂದಿದೀವಿ ಇವತ್ತು. ಮತ್ತೆ ನೀವು ಅಮ್ಮನ್ಗೆ ಅಲ್ಲ ಮತ್ತೆ ನೀವು ಇಲ್ಲಿ ತನಕ ಬಂದು ನೀವು ಅಮ್ಮನ್ ನೋಡ್ಕೊಂಡು ಹೋಗಿಲ್ಲ ಅಂದ್ರೆ ಹೆಂಗೆ ಅಂತಾರೆ. ಅಲ್ಲಿರೋರು ಎಲ್ಲರೂ ಅಷ್ಟೇ, ನಮ್ಗೆ ಮನೆಯವ್ರ ತರಾನೇ ಟ್ರೀಟ್ ಮಾಡ್ತಾರೆ. ನಾವು ಹೋದ್ರೆ ಚೆನ್ನಾಗಿ ಮಾತಾಡಿಸ್ತಾರೆ. ಇವತ್ತು ವಿಘ್ನೇಶ್ ಅವ್ರು ತುಂಬಾ ಮಾತಾಡಿಸ್ತಿದ್ರು ನಮ್ಮನ್ನ. ಆಕ್ಚುಲಿ ಅವ್ರನ್ನ ನೀವು ನೋಡಿರ್ತೀರಾ, ವಿಘ್ನೇಶ್ ಅಂತ ಇರ್ತಾರೆ ಅಲ್ಲೇ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲೇ ಅವರು ಪೂಜೆ ಮಾಡ್ತಾ ಇರ್ತಾರೆ. ಮತ್ತೆ ಅಲಂಕಾರ ಆಗ್ಲಿ ಎಲ್ಲ ಅವರು ಅಲಂಕಾರ ಮಾಡೋದು ಕಿಶೋರ್ ಅಣ್ಣ, ಅಪ್ಪು ಅವರು, ಆಮೇಲೆ ಶಶಿ ಅಣ್ಣ. ಹೌದು, ಇವರು ಒಳಗಡೆನೆ ಇರ್ತಾರೆ. ಅದ್ರ ಜೊತೆಗೆ ಆಶಾ ಆಂಟಿ ಒಬ್ರು ಇರ್ತಾರೆ. ನಾವು ಹೋದಾಗೆಲ್ಲ ಸೀರೆ ಕೌಂಟ್ರಲ್ಲಿ ಇರ್ತಾರೆ, ಅವ್ರು ಆಶಾ ಆಂಟಿ ಅಂತ. ಈ ವಿಡಿಯೋ ನೋಡಿ ಆಶಾ ಆಂಟಿ ಫ್ರೆಂಡು ಅಂತ ಕೆಲವರು ದರ್ಶನಕ್ಕೆ ಹೋಗ್ಬಿಟ್ಟಿಲ್ಲ. ದೊಡ್ಡದೇನಿಲ್ಲಮ್ಮ, ಅಲ್ಲೇ ದೊಡ್ಡದಿದೆ. RV ರೋಡಲ್ಲಿ ಅದ್ಭುತವಾದಂಥ ಗಣೇಶಗಳಿತ್ತು. ಕಣ್ಣಿಗೆ ಒಂಥರ ತಂಪು. ಎಂತೆಂಥ ಗಣೇಶಗಳು. ಚಿಕ್ಕ ವಯಸ್ಸಲ್ಲಿದ್ದಾಗ ಮನೆಗೆ ಹೋಗಿ ಗಣೇಶನ ನೋಡ್ತಾ ಇದ್ವಿ. ಹಾಗೆ ಇಲ್ಲಿ ಸುಮಾರು ಗಣೇಶಗಳಿದೆ, ಬನ್ನಿ ನಿಮಗೂ ತೋರಿಸ್ತೀವಿ. ಬಟ್ ಕವರ್ ಹಾಕ್ಬಿಟ್ಟಿದ್ದಾರೆ. RV ರೋಡ್ ಅಂದ್ರೆ ದೊಡ್ಡ ಗಣಪತಿಗಳು ಸಿಗೋ ಜಾಗ. ಸೊ ಗಣೇಶವನ್ನು ಇಲ್ಲೇ ರೆಡಿ ಮಾಡ್ತಾರೆ, ಜೊತೆಗೆ ಇಲ್ಲಿ ಸ್ಟೋನ್ ವರ್ಕ್ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ಹಾಗೆ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಇವರು ಸುಮಾರು 100 ವರ್ಷದಿಂದ ಇದೇ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ. ಗಣೇಶ ಹಬ್ಬ ಮುಗಿದ ಮೇಲೆ ಇವ್ರಿಗೆ 2 ತಿಂಗಳು ಅಷ್ಟೇ ಬಿಡುವಿರುತ್ತೆ, ಮತ್ತೆ ಕೆಲಸ ಶುರು ಆಗಿಬಿಡುತ್ತೆ. ಭಾಳ ಸಂತೋಷ ಆಯಿತು ಅದನ್ನು ಕೇಳಿ. ಅದ್ರ ಜೊತೆಗೆ ಒಂದು ಬೇಜಾರಿನ ವಿಚಾರ ಏನಂದರೆ, ಇವ್ರು ಏನು ಬಂಡವಾಳ ಹಾಕ್ತಾರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ತಿಲ್ಲ ಅಂತ ಹೇಳಿದ್ರು. ಸೊ ಇವ್ರಿಗೆ ಗಣೇಶ ಒಳ್ಳೇದು ಮಾಡಲಿ, ಈ ವರ್ಷ ಅವ್ರಿಗೆ ಸಾಕಷ್ಟು ಗಣೇಶಗಳು ಸೇಲ್ ಆಗಲಿ, ಅವ್ರಿಗೆ ಜೊತೆಗೆ ಅವ್ರ ಜೀವನನೂ ತುಂಬ ಖುಷಿಯಾಗಿರಲಿ ಅಂತ ನಾನು ಗಣೇಶನ ಪ್ರಾರ್ಥಿಸ್ತೀನಿ. ಸುಮಾರು 100 ವರ್ಷದಿಂದ ಮಾಡ್ತಿದ್ದಾರೆ. ಇವರು ಅವ್ರ ತಂದೆ, ಆ್ಯಕ್ಚುಲಿ ಅಲ್ಲಿ ಕೆಲಸ ಮಾಡ್ತಿರೋದು ಅವರ ಮಗ. ಸೊ ಗಣೇಶನಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಇಟ್ಕೊಂಡಿದ್ದಾರೆ. ಕೆಲವರು ಡೋಲ್ ಹೊಡೆಯೋಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಬಂಡಿಕಾಳಮ್ಮನ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ನಮ್ಮ ಹೆಂಗಸ್ರಿಗೆ ಏನದು ವೈಭವ್ ಸ್ಟೋರಲ್ಲಿ ಮೇಕಪ್ ಐಟಮ್ ಬೇಕಾಗಿತ್ತು ಅಂಥೇಳಿ ಕರ್ಕೊಂಬಂದೆ. ಸೊ ಅಲ್ಲಿ ಪಾರ್ಕ್ ಮಾಡಿ, ಮೇಡಮ್ ನಮಸ್ತೆ. ಮೇಕಪ್ ಐಟಮ್ ತೊಗೊಳಕ್ಕೆ ಬಂದಿರೋದು.
ನನ್ನ ಜೊತೆಗೆ ಯಾವಾಗಲೂ ಸರ್ ಬಂದರೆ ಹಾಕೊಂಡಿರೋ ಮೇಕಪ್ಪಲ್ಲಿ ಪ್ರೆಸರ್ ಆ ಸ್ಕ್ರಬ್ ಕೊಡಿ, ಈ ಸ್ಕ್ರಬ್ ಕೊಡಿ, ಫೇಸ್ ಪ್ಯಾಕ್ ಕೊಡಿ ಅಂತ ಕೇಳ್ತಾರೆ. ಇವರೇನು ಕಮ್ಮಿ ಮೇಕಪ್ ಮಾಡ್ಕೋತಾರೆ ಅನ್ಕೋಬೇಡಿ. ಆ್ಯಕ್ಚುಲಿ ಇವತ್ತೆಲ್ಲ ಗೈಡ್ ಮಾಡಿದ್ದು ತೋರಿಸಿದ್ದು. ನಿಮ್ಮ ಹೆಸರು? ರಮ್ಯಾ. ನೋಡಿ, ನೀವು ವೈಭವ್ ಸ್ಟೋರಿಗೆ ಬಂದರೆ ಇವ್ರು ಯಾವ ಸೆಕ್ಷನಲ್ಲಿ ಇರ್ತಾರೆ ಗೊತ್ತಾ? ಯಾವ ಸೆಕ್ಷನ್ ಇದು? ಮೇಕಪ್ ಸೆಕ್ಷನ್. ಓಕೆ, ಅಂದರೆ ಒಂದೊಂದು ಸೆಕ್ಷನ್ ಇದೆಯಲ್ಲ, ಲ್ಯಾಕ್ಮಿ ಒಂದು ಕಡೆ, ಫಾರ್ ಎವರ್ ಒಂದು ಕಡೆ. ನೀವು ಅಟೆಂಡ್ ಮಾಡೋದು ಇವ್ರು ಫಾರ್ ಎವರ್ ಸೆಕ್ಷನಲ್ಲಿ ಇರ್ತಾರೆ. ನೋಡಿ, ರಮ್ಯಾ ಅಂತ. ಅಮ್ಮ ಏನು ತಿಂತ ಇದೆಯಾ? ಆ್ಯಕ್ಚುಲಿ ಹೊಸ ಮೊಬೈಲ್ ತೊಗೊಂಡ್ರೆ ಗ್ಲಾಸ್ ಹಾಕ್ಸಿರಲಿಲ್ಲ, ಹಾಗಾಗಿ ಗ್ಲಾಸ್ ಹಾಕ್ಸಕ್ಕೆ ಬಂದಿದ್ವಿ. ಗಣೇಶ ಹಬ್ಬದ ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಅದಕ್ಕೆ ನಾನು ಸಾಯಂಕಾಲ ಒಂದು ಫೋಟೋ ತೊಗೊಂಡಿದ್ವಿ. ಅಲ್ಲಿ ಗಣೇಶ ಕೂರಿಸಿದ ಕಡೆ ಹೋಗಿದ್ದು ನಾವು. ಅಲ್ಲಿ ಫೋಟೋ ಹಾಕಿದ್ದೀನಿ ನಾನು.